ಮೊಟ್ಟೆಯ ಹಳದಿ ಭಾಗ ತಿಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗತ್ತಾ? ದಿನಕ್ಕೆ ಎಷ್ಟು ಮೊಟ್ಟೆ ತಿನ್ನೋದು ಆರೋಗ್ಯಕರ? ಜೊತೆಗೆ ಮೊಟ್ಟೆ ಹಾಗೂ ಆಮ್ಲೆಟ್ ಇವೆರಡರ ಪೈಕಿ ಯಾವುದು ಬೆಸ್ಟ್? ನಿಮ್ಮ ಈ ಎಲ್ಲಾ ಪ್ರಶ್ನೆಗಳಿಗೂ ಇಲ್ಲಿದೆ ನೋಡಿ ಉತ್ತರ. ಮೊಟ್ಟೆಯ ಹಳದಿ ಭಾಗ ತಿಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತಾ? ದಿನಕ್ಕೆ ಎಷ್ಟು ಮೊಟ್ಟೆ ತಿನ್ನೋದು ಆರೋಗ್ಯಕರ? ಮೊಟ್ಟೆ ಸೇವನೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಎನ್ನಲಾಗುತ್ತೆ. ಪೌಷ್ಟಿಕಾಂಶದಿಂದ ಕೂಡಿರುವ ಮೊಟ್ಟೆಯು ಪ್ರೋಟೀನ್, ವಿಟಮಿನ್ಗಳು, ಖನಿಜಗಳು ಮತ್ತು ಆರೋಗ್ಯಕರ ಕೊಬ್ಬುಗಳಿಂದ ಸಮೃದ್ಧವಾಗಿವೆ. ಮೊಟ್ಟೆಯ ಹಳದಿ ಲೋಳೆಯಲ್ಲಿ ಕೊಲೆಸ್ಟ್ರಾಲ್ ಕೂಡ ಇರುತ್ತೆ. ಹಾಗಾಗಿ ಪ್ರತಿದಿನ ಮೊಟ್ಟೆ ಸೇವಿಸೋದು ಕೊಲೆಸ್ಟ್ರಾಲ್ ಹೆಚ್ಚಳಕ್ಕೆ ಕಾರಣವೇ ಎನ್ನುವ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಇದೆ. ನಿಮ್ಮಲ್ಲೂ ಈ ಪ್ರಶ್ನೆಗಳಿದ್ರೆ ಇಲ್ಲಿದೆ ಉತ್ತರ. ಮೊಟ್ಟೆ ಮತ್ತು ಕೊಲೆಸ್ಟ್ರಾಲ್ ನಡುವಿನ ಸಂಪರ್ಕ. ಮೊಟ್ಟೆಯ ಹಳದಿ ಲೋಳೆಯಲ್ಲಿ ಸುಮಾರು 186 ಮಿಲಿಗ್ರಾಂ ಕೊಲೆಸ್ಟ್ರಾಲ್ ಇರುತ್ತೆ. ಆದರೆ ಬಿಳಿ ಭಾಗವು ಕೊಲೆಸ್ಟ್ರಾಲ್ ಹೊಂದಿರುವುದಿಲ್ಲ. ಆಹಾರದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರಿಂದ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವೂ ಹೆಚ್ಚಾಗತ್ತೆ. ಆದರೆ ಇತ್ತೀಚಿನ ಅಧ್ಯಯನಗಳು ಮೊಟ್ಟೆಗಳಲ್ಲಿನ ಕೊಲೆಸ್ಟ್ರಾಲ್ ದೇಹದ ಕೊಲೆಸ್ಟ್ರಾಲ್ ಮಟ್ಟವನ್ನ ಟ್ರಾನ್ಸ್ ಕೊಬ್ಬು ಮತ್ತು ಸ್ಯಾಚುರೇಟೆಡ್ ಕೊಬ್ಬಿನಂತಹ ಅಂಶಗಳಷ್ಟು ಪರಿಣಾಮ ಬೀರುವುದಿಲ್ಲ ಎಂದು ತಿಳಿಸುತ್ತೆ. ಹೆಚ್ಚಿನ ಆರೋಗ್ಯವಂತ ಜನರು ವಾರಕ್ಕೆ 7 ಮೊಟ್ಟೆಗಳನ್ನು ಯಾವುದೇ ಹಾನಿ ಇಲ್ಲದೆ ತಿನ್ನಬಹುದು. ಕೆಲವು ಸಂಶೋಧನೆಗಳು ಮೊಟ್ಟೆಗಳನ್ನು ಸೀಮಿತ ಪ್ರಮಾಣದಲ್ಲಿ ತಿನ್ನುವುದನ್ನು ಉತ್ತಮ ಎನ್ನುತ್ತೆ. ಪ್ರೋಟೀನ್ ಸ್ನಾಯುಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತೆ. ಮಧುಮೇಹ ಮತ್ತು ಹೃದ್ರೋಗಿಗಳು ಮೊಟ್ಟೆಗಳನ್ನು ಸೀಮಿತ ಪ್ರಮಾಣದಲ್ಲಿ ತಿನ್ನಬೇಕು. ಇದು ಹೃದಯ ಕಾಯಿಲೆಗಳ ಅಪಾಯ ಹೆಚ್ಚಾಗಿಸಬಹುದು ಅಂತ ಕೆಲವು ಅಧ್ಯಯನಗಳು ತಿಳಿಸುತ್ತೆ. ಮೊಟ್ಟೆಗಳ ಜೊತೆಗೆ ತರಕಾರಿಗಳು, ಹಣ್ಣುಗಳು ಮತ್ತು ಧಾನ್ಯಗಳಂತಹ ಫೈಬರ್ ಸಮೃದ್ಧವಾಗಿರುವ ಆಹಾರವನ್ನ ತೆಗೆದುಕೊಳ್ಳಿ. ಮೊಟ್ಟೆಗಳನ್ನ ಎಣ್ಣೆ ಅಥವಾ ಬೆಣ್ಣೆಯಲ್ಲಿ ಹುರಿಯುವ ಬದಲು ಬೇಯಿಸಿ ತಿನ್ನಿರಿ. ನೀವು ಪ್ರತಿದಿನ ಮೊಟ್ಟೆಗಳನ್ನ ತಿನ್ನುತ್ತಾ ಇದ್ದರೆ ಕೆಂಪು ಮಾಂಸ, ಸಂಸ್ಕರಿಸಿದ ಆಹಾರ ಮತ್ತು ಹೆಚ್ಚಿನ ಕೊಬ್ಬಿನ ಡೈರಿ ಉತ್ಪನ್ನಗಳನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ. ಪ್ರತಿದಿನ 1 ರಿಂದ 2 ಮೊಟ್ಟೆಗಳನ್ನ ತಿನ್ನೋದು ಆರೋಗ್ಯಕ್ಕೆ ಸುರಕ್ಷಿತವಾಗಿದೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸೋದಿಲ್ಲ ಎಂದು ಅರ್ಥ ಮಾಡಿಕೊಂಡಿರಬೇಕು. ನಿಮಗೆ ಈಗಾಗಲೇ ಹೆಚ್ಚಿನ ಕೊಲೆಸ್ಟ್ರಾಲ್, ಮಧುಮೇಹ ಅಥವಾ ಹೃದ್ರೋಗವಿದ್ರೆ ಮೊಟ್ಟೆಯ ಹಳದಿ ಭಾಗವನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ ಅಥವಾ ವೈದ್ಯರನ್ನ ಸಂಪರ್ಕಿಸಿದ ನಂತರ ಅದರ ಪ್ರಮಾಣವನ್ನ ನಿರ್ಧರಿಸಿ. ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮದ ಜೊತೆಗೆ ಮೊಟ್ಟೆಗಳನ್ನು ತಿನ್ನೋದು ನಿಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಮೊಟ್ಟೆಯು ಒಂದು ಪೌಷ್ಟಿಕಾಂಶಭರಿತ ಆಹಾರವಾಗಿದೆ. ಒಂದು ಮೊಟ್ಟೆಯು ಸರಿಸುಮಾರು 72 ಕ್ಯಾಲೋರಿಗಳು, 6 ಗ್ರಾಂ ಪ್ರೋಟೀನ್ ಮತ್ತು 5 ಗ್ರಾಂ ಆರೋಗ್ಯಕರ ಕೊಬ್ಬನ್ನು ಹೊಂದಿರುತ್ತೆ. ಇದರಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು ಸೇರಿವೆ. ಅವು ಉತ್ತಮ ಗುಣಮಟ್ಟದ ಪ್ರೋಟೀನ್ಗಳಲ್ಲಿ ಸಮೃದ್ಧವಾಗಿವೆ. ಸ್ನಾಯುಗಳ ದುರಸ್ತಿ ಮತ್ತು ಬೆಳವಣಿಗೆಗೆ ಪ್ರಮುಖವಾದ ಎಲ್ಲ ಅಗತ್ಯ ಅಮೈನೋ ಆಮ್ಲಗಳನ್ನು ಒದಗಿಸುತ್ತೆ. ಅವುಗಳ ವೈವಿಧ್ಯಮಯ ಪೋಷಕಾಂಶಗಳೊಂದಿಗೆ ಮೊಟ್ಟೆಗಳು ಸಮತೋಲಿತ ಮತ್ತು ಪೌಷ್ಟಿಕ ಆಹಾರಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತೆ. ಮೊಟ್ಟೆ ಹಾಗೂ ಆಮ್ಲೆಟ್ ಯಾವುದು ಬೆಸ್ಟ್? ಹೆಚ್ಚಿನವರು ಮೊಟ್ಟೆಯನ್ನ ಬೇಯಿಸಿ ತಿನ್ನುತ್ತಾರೆ ಅಥವಾ ಆಮ್ಲೆಟ್ ಮಾಡಿ ತಿಂತಾರೆ. ಆದರೆ ಅವುಗಳಲ್ಲಿ ಯಾವುದು ಉತ್ತಮ ಪೌಷ್ಟಿಕಾಂಶವನ್ನ ನೀಡುತ್ತೆ ಮತ್ತು ಯಾವುದು ಉತ್ತಮ ಅಂತ ಅನ್ನೋದು ಹೆಚ್ಚಿನವರಿಗೆ ತಿಳಿದಿಲ್ಲ. ನಾವಿಂದು ಮೊಟ್ಟೆಯನ್ನ ಯಾವ ರೀತಿ ತಿನ್ನುವುದು ಆರೋಗ್ಯಕರ ಅನ್ನೋದನ್ನ ತಿಳಿಯೋಣ. ಮೊಟ್ಟೆಗಳು ಸಂಪೂರ್ಣ ಪ್ರೋಟೀನ್ ಮೂಲವಾಗಿದ್ದು ಸ್ನಾಯುಗಳ ದುರಸ್ತಿ ಮತ್ತು ಬೆಳವಣಿಗೆಯನ್ನ ಉತ್ತೇಜಿಸುತ್ತೆ. ಅವು ವಿಟಮಿನ್ ಡಿ, B12 ಮತ್ತು ರಿಬೋಫ್ಲಾವಿನ್ ಅನ್ನ ಒಳಗೊಂಡಿರುತ್ತೆ. ಇದು ಶಕ್ತಿ ಉತ್ಪಾದನೆ ಮತ್ತು ಒಟ್ಟಾರೆ ಚೈತನ್ಯಕ್ಕೆ ಅವಶ್ಯಕವಾಗಿದೆ. ಅವು ಕೊಲ್ಲಿನ್ನಲ್ಲಿ ಸಮೃದ್ಧವಾಗಿದೆ. ಇದು ಮೆದುಳಿನ ಆರೋಗ್ಯ ಮತ್ತು ಬೆಳವಣಿಗೆಯನ್ನ ಬೆಂಬಲಿಸುತ್ತದೆ. ಗರ್ಭಾವಸ್ಥೆಯಲ್ಲಿ ಮೊಟ್ಟೆ ಸೇವನೆ ಉತ್ತಮ. ಮೊಟ್ಟೆಗಳಲ್ಲಿನ ಈ ಉತ್ಕರ್ಷಣ ನಿರೋಧಕಗಳು ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾಗಿದೆ. ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜನರೇಷನ್ ಅಪಾಯವನ್ನ ಕಡಿಮೆ ಮಾಡುತ್ತೆ. ಬೇಯಿಸಿದ ಮೊಟ್ಟೆಗಳು ನೇರ ಮತ್ತು ಪೌಷ್ಟಿಕ ಆಯ್ಕೆಯಾಗಿದೆ. ಒಂದು ಬೇಯಿಸಿದ ಮೊಟ್ಟೆಯು ಸರಿಸುಮಾರು 78 ಕ್ಯಾಲೋರಿಗಳನ್ನು ಹೊಂದಿರುತ್ತೆ. ಇದು ಪ್ರೋಟೀನ್ಗಳು, ಕೊಬ್ಬುಗಳು ಮತ್ತು ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳ ಉತ್ತಮ ಸಮತೋಲನವನ್ನು ಒದಗಿಸುತ್ತೆ. ಮೊಟ್ಟೆಯನ್ನ ಬೇಯಿಸುವುದು ಅದರ ಹೆಚ್ಚಿನ ಪೋಷಕಾಂಶಗಳನ್ನು ಸಂರಕ್ಷಿಸುತ್ತದೆ. ಇದು ತ್ವರಿತ ಮತ್ತು ಆರೋಗ್ಯಕರ ಊಟಕ್ಕೆ ಅನುಕೂಲಕರ ಆಯ್ಕೆಯಾಗಿದೆ.
ಮೊಟ್ಟೆಗಳು ಉತ್ತಮ ಗುಣಮಟ್ಟದ ಪ್ರೋಟೀನ್ಗಳಲ್ಲಿ ಸಮೃದ್ಧವಾಗಿದ್ದು ದೇಹದ ಅತ್ಯುತ್ತಮ ಬೆಳವಣಿಗೆ ಮತ್ತು ದುರಸ್ತಿಗೆ ಅಗತ್ಯವಿರುವ ಎಲ್ಲ ಅಮೈನೋ ಆಮ್ಲಗಳನ್ನು ಹೊಂದಿರುತ್ತೆ. ಅವು ವಿಟಮಿನ್ B12, ಡಿ ಮತ್ತು ರೈಬೋಫ್ಲಾವಿನ್ನ ಅತ್ಯುತ್ತಮ ಮೂಲವಾಗಿದೆ. ಶಕ್ತಿ ಉತ್ಪಾದನೆಯನ್ನ ಉತ್ತೇಜಿಸುತ್ತೆ ಮತ್ತು ಮೂಳೆಯ ಆರೋಗ್ಯವನ್ನ ಬೆಂಬಲಿಸುತ್ತದೆ. ಬೇಯಿಸಿದ ಮೊಟ್ಟೆಗಳು ಕೋಲಿನನ್ನ ಹೊಂದಿರುತ್ತೆ. ಇದು ಮೆದುಳಿನ ಆರೋಗ್ಯ ಮತ್ತು ಬೆಳವಣಿಗೆಗೆ ಪ್ರಮುಖವಾದ ಪೋಷಕಾಂಶವಾಗಿದೆ. ಆಮ್ಲೆಟ್ಗಳು ರುಚಿಕರವಾದ ಮತ್ತು ಬಹುಮುಖವಾಗಿದ್ರು ಚೀಸ್, ತರಕಾರಿಗಳು ಮತ್ತು ಕೆಲವೊಮ್ಮೆ ಮಾಂಸದಂತಹ ಹೆಚ್ಚುವರಿ ಪದಾರ್ಥಗಳೊಂದಿಗೆ ಮೊಟ್ಟೆಗಳನ್ನು ಬೇಯಿಸುವುದನ್ನು ಒಳಗೊಂಡಿರುತ್ತೆ. ಆಮ್ಲೆಟ್ನ ಪೌಷ್ಟಿಕಾಂಶದ ವಿವರವು ಅದರ ಪದಾರ್ಥಗಳ ಆಧಾರದ ಮೇಲೆ ವ್ಯಾಪಕವಾಗಿ ಬದಲಾಗಬಹುದು. ಆಮ್ಲೆಟ್ಗಳು ಹೆಚ್ಚಿನ ಪ್ರೋಟೀನ್ ಅಂಶವನ್ನ ನೀಡಬಹುದಾದ್ರೂ ಅತಿಯಾದ ಎಣ್ಣೆ ಅಥವಾ ಬೆಣ್ಣೆಯೊಂದಿಗೆ ತಯಾರಿಸಿದ್ರೆ ಅವುಗಳು ಹೆಚ್ಚಿನ ಕ್ಯಾಲೋರಿಗಳು ಮತ್ತು ಅನಾರೋಗ್ಯಕರ ಕೊಬ್ಬುಗಳನ್ನ ಹೊಂದಿರಬಹುದು. ಆಮ್ಲೆಟ್ಗಳು ತರಕಾರಿಗಳು ಮತ್ತು ನೇರ ಪ್ರೋಟೀನ್ಗಳಿಂದ ವೈವಿಧ್ಯಮಯ ಪೋಷಕಾಂಶಗಳನ್ನು ಸಂಯೋಜಿಸಲು ಅವಕಾಶವನ್ನ ಒದಗಿಸುತ್ತದೆ. ಇದು ಊಟದ ಒಟ್ಟಾರೆ ಪೌಷ್ಟಿಕಾಂಶದ ಮೌಲ್ಯವನ್ನ ಹೆಚ್ಚಿಸುತ್ತದೆ. ಪೌಷ್ಟಿಕಾಂಶದ ವಿಷಯಕ್ಕೆ ಬಂದಾಗ ಬೇಯಿಸಿದ ಮೊಟ್ಟೆಯು ಅದರ ಹೆಚ್ಚಿನ ನೈಸರ್ಗಿಕ ಒಳ್ಳೆಯತನವನ್ನು ಉಳಿಸಿಕೊಳ್ಳುತ್ತೆ. ಯಾಕೆಂದ್ರೆ ಅದು ಹೆಚ್ಚುವರಿ ಕೊಬ್ಬುಗಳು ಅಥವಾ ಇತರ ಯಾವುದೇ ಪದಾರ್ಥಗಳಿಲ್ಲದೆ ಬರೀ ನೀರಿನಲ್ಲಿ ಬೇಯಿಸಲಾಗುತ್ತೆ. ಬೇಯುವ ಪ್ರಕ್ರಿಯೆಯು ಮೊಟ್ಟೆಯ ಪ್ರೋಟೀನ್ಗಳು ಮತ್ತು ಪೋಷಕಾಂಶಗಳನ್ನು ಸಂರಕ್ಷಿಸುತ್ತದೆ. ಇದು ಕನಿಷ್ಠ ಸೇರ್ಪಡೆಗಳು ಮತ್ತು ಕಡಿಮೆ ಕ್ಯಾಲೋರಿ ಅಂಶಗಳ ವಿಷಯದಲ್ಲಿ ಆರೋಗ್ಯಕರ ಆಯ್ಕೆಯಾಗಿದೆ. ಮತ್ತೊಂದೆಡೆ ಆಮ್ಲೆಟ್ಗಳು ಪ್ರೋಟೀನ್ಗಳಲ್ಲಿ ಸಂಭಾವ್ಯವಾಗಿ ಉತ್ಕೃಷ್ಟವಾಗಿದ್ರು ಮತ್ತು ಸೇರಿಸಿದ ಪದಾರ್ಥಗಳಿಂದ ಹೆಚ್ಚುವರಿ ಪೋಷಕಾಂಶಗಳನ್ನು ಹೊಂದಿದ್ರು ಅಡುಗೆ ಎಣ್ಣೆಗಳು ಮತ್ತು ಇತರ ಹೆಚ್ಚಿನ ಕ್ಯಾಲೋರಿ ತುಂಬುವಿಕೆಗಳ ಕಾರಣದಿಂದಾಗಿ ಕ್ಯಾಲೋರಿಗಳು ಮತ್ತು ಸ್ಯಾಚುರೇಟೆಡ್ ಕೊಬ್ಬುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರಬಹುದು. ಒಬ್ಬ ದಿನಕ್ಕೆ ಎಷ್ಟು ಮೊಟ್ಟೆಗಳನ್ನು ತಿನ್ನಬೇಕು? ದೈನಂದಿನ ಮೊಟ್ಟೆಯ ಸೇವನೆಯು ವೈಯಕ್ತಿಕ ಆರೋಗ್ಯ ಅಂಶಗಳ ಆಧಾರದ ಮೇಲೆ ಬದಲಾಗುತ್ತೆ. ಸಾಮಾನ್ಯವಾಗಿ ಮೊಟ್ಟೆಯ ಸೇವನೆಯು ದಿನಕ್ಕೆ ಸುಮಾರು 1 ರಿಂದ 2 ಮೊಟ್ಟೆಗಳನ್ನು ಸೇವಿಸುವುದರಿಂದ ಪ್ರೋಟೀನ್, ಜೀವಸತ್ವಗಳು ಮತ್ತು ಖನಿಜಗಳಂತಹ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಅತ್ಯಂತ ಉತ್ಕರ್ಷ ಪೋಷಕಾಂಶಗಳಾದ B12, ಡಿ ಮತ್ತು ಎಗಳು ನಮಗೆ ಮೊಟ್ಟೆಯಲ್ಲಿಯೇ ಸಿಗುತ್ತೆ. ಮೊಟ್ಟೆ ಕಣ್ಣು ಮತ್ತು ಮೆದುಳಿನ ಆರೋಗ್ಯವನ್ನ ಹೆಚ್ಚಿಸುತ್ತದೆ. ಸಂಜನಾ ವಾಲ್ತಾಜೆ, ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.